ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ನಾನು ಪ್ರೀವಿಯಸ್ ವಿಡಿಯೋ 4th ಆಗಸ್ಟ್ಗೆ ಸಂಬಂಧಪಟ್ಟ ವಿಡಿಯೋನ ಸಂಡೇ ನೈಟು 3rd ಆಗಸ್ಟ್ ಸ್ವಲ್ಪ ಲೇಟಾಗಿ ತೊಗೊಂಡು ಬಂದಿದ್ದೆ. ಅದನ್ನು ಕೆಲವೊಂದು ನಮ್ಮ ವ್ಯೂವರ್ಸ್ ವ್ಯೂ ಮಾಡಿದ್ದಾರೆ. ಮೋಸ್ಟ್ ಆಫ್ ದ ವ್ಯೂವರ್ಸು ಮಿಸ್ಸು ಮಾಡಿರ್ಬೋದು. ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಬೇಕಾದ್ರೆ ನಾನು ಹೇಳಿದ್ದೆ, ಇಲ್ಲಿ ಮಾರ್ಕೆಟ್ ಓವರ್ಸೋಲ್ಡ್ ಆಗಿದೆ. ನಿಫ್ಟಿ 24,600 ಕೆಳಗಡೆ ಇರೋವರೆಗೂ ಮಾರ್ಕೆಟು ಬಿಯರಿಶ್ ಆಗಿರುತ್ತೆ, ನೆಗೆಟಿವ್ ಸೆಂಟಿಮೆಂಟ್ ಇದೆ. ಅದೇ ನಿಫ್ಟಿ 24,600 ಮೇಲೆ ಸಸ್ಟೈನ್ ಆಯಿತು ಅಂದರೆ ಟುವರ್ಡ್ಸ್ 24,800 ಕಡೆ ಹೋಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ದಿನ ಮಾರ್ಕೆಟಲ್ಲಿ ಏನಾಯಿತು 4th ಆಗಸ್ಟ್ ಅಂತಂದರೆ ನಿಮಗೆಲ್ಲ ತಿಳಿದಿದೆ. ಮಾರ್ಕೆಟ್ ಇವತ್ತಿನ ದಿನ ಅಗೇನ್ ಪಾಸಿಟಿವ್ ಅಲ್ಲಿ ಮೂಮೆಂಟಮ್ ಕೊಡ್ತು. ಮೊದಲನೇ 45 ನಿಮಿಷದ ವಾಲಟಿಲಿಟಿ ಇತ್ತು. ಅಲ್ಲಿ ಕೆಲವರ ಸ್ಟಾಪ್ ಲಾಸ್ಗಳು ಹಿಟ್ ಆಗಿರ್ತವೆ. ಆದರೆ 10 ಗಂಟೆ ನಂತರ ಮಾರ್ಕೆಟಲ್ಲಿ ಒನ್ ಸೈಡ್ ಅಪ್ ಮೂವ್ ಬಂತು. ನಿಫ್ಟಿ 24,700 ಮೇಲೆ ಸಸ್ಟೈನ್ ಆಗಿ ಕ್ಲೋಸ್ ಆಯಿತು. ಇವತ್ತಿನ ದಿನದ ನಿಫ್ಟಿ ಕ್ಲೋಸಿಂಗು ಇನ್ಸೈಡರ್ ಕ್ಯಾಂಡಲ್ ಆಗಿ ಕ್ಲೋಸಿಂಗ್ನ ಕಂಡಿದೆ. ಇನ್ಸೈಡರ್ ಕ್ಯಾಂಡಲ್ ಅಂತಂದರೆ ಪ್ರೀವಿಯಸ್ ಡೇ ಕ್ಯಾಂಡಲ್ ಒಳಗಡೆನೆ ದಿನದ ಹೈ ಹಾಗೂ ಲೋ ದಿನದ ಒಳಗಡೆನೆ ಆಗಿ ಕ್ಲೋಸಿಂಗ್ನ ಕಂಡ್ರೆ ಅದನ್ನು ನಾವು ಇನ್ಸೈಡರ್ ಕ್ಯಾಂಡಲ್ ಅಂತೀವಿ. ಇವತ್ತಿನ ದಿನ ಆಗಿರೋ ಇನ್ಸೈಡರ್ ಕ್ಯಾಂಡಲ್ ಬುಲ್ಲಿಶ್ ಇನ್ಸೈಡರ್ ಕ್ಯಾಂಡಲ್ ಆಗಿದೆ. ಬುಲ್ಲಿಶ್ ಇನ್ಸೈಡರ್ ಕ್ಯಾಂಡಲ್ ಅಂತಂದರೆ ಪ್ರೀವಿಯಸ್ ಕ್ಯಾಂಡಲ್ ಬಿಯರಿಶ್ ಆಗಿತ್ತು. ಓವರ್ ಆಲ್ ಆಗಿ ರೆಡ್ ಕ್ಯಾಂಡಲ್ ಇತ್ತು, ಇವತ್ತಿನ ಕ್ಯಾಂಡಲ್ ಗ್ರೀನ್ ಆಗಿತ್ತು. ಅದನ್ನು ನೀವು ಸ್ಕ್ರೀನಲ್ಲಿ ಒನ್ ಡೇ ಕ್ಯಾಂಡಲ್ ಸ್ಟಿಕ್ ಚಾರ್ಟನ್ನು ಹಾಕಿ ನೋಡ್ಬೋದು. ನಾನು ಮೊದಲನೇದಾಗಿ ಪ್ರೀವಿಯಸ್ ದಿನಗಳಲ್ಲಿ ನಾವು ಚಾರ್ಟನ್ನು ತೋರಿಸಿ ವಿಡಿಯೋನ ಹೇಳ್ತಾ ಇದ್ದೆ. ಆದರೆ ಈಗ ಸೆಬಿ ರೆಗ್ಯುಲೇಷನ್ ಪ್ರಕಾರ, ಇವನ್ ಯೂಟ್ಯೂಬ್ ರೆಗ್ಯುಲೇಷನ್ ಪ್ರಕಾರ ನಾವು ಸ್ಕ್ರೀನ್ನ ಶೇರ್ ಮಾಡಿ ಎಜುಕೇಷನಲ್ ವಿಡಿಯೋ ಮಾಡೋಂಗಿಲ್ಲ. ಹಾಗಾಗಿ ನಾನು ಆದಷ್ಟು ವಿಡಿಯೋನ ಶೇರ್ ಮಾಡ್ದೇನೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀನಿ. 4th ಆಗಸ್ಟ್ ನಿಫ್ಟಿ ಈಗ ಬುಲ್ಲಿಶ್ ಕ್ಯಾಂಡಲ್ ಆಗಿ ಅದು ಇನ್ಸೈಡರ್ ಕ್ಯಾಂಡಲ್ ಆಗಿ ಕ್ಲೋಸಿಂಗ್ನ ಕಂಡಿದೆ. ಇಲ್ಲಿಂದ 2 ದಿನದ ನಂತರ ಅಂದರೆ 6th ಆಗಸ್ಟ್ ಬೆಳಿಗ್ಗೆ 10 ಗಂಟೆಗೆ RBI ರೆಪೋ ರೇಟ್ ಬರೋದಿದೆ, RBI ಪಾಲಿಸಿ ಬರೋದಿದೆ. ಅದಕ್ಕಾಗಿ ಮಾರ್ಕೆಟಲ್ಲಿ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಇತ್ತು. RBI ಪಾಲಿಸಿ ಸಮಯದಲ್ಲಿ ಏನಾದರೂ ಮಾರ್ಕೆಟ್ಗೆ ಇಷ್ಟ ಆಗೋ ರೀತಿ ಅನೌನ್ಸ್ಮೆಂಟ್ ಬರುತ್ತೆ. ಈವನ್ ರೆಪೋ ರೇಟ್ ರಿಲೇಟೆಡ್ ಆಗಿರ್ಬೋದು, ಪ್ರೀವಿಯಸ್ಲಿ CRR ಕಟ್ ಬಗ್ಗೆ ಕೂಡ ಆಗಿತ್ತು. ಅದೇ ರೀತಿ ಏನಾದರೂ ಮಾರ್ಕೆಟ್ಗೆ ಇಷ್ಟ ಆಗೋ ರೀತಿ ಅನೌನ್ಸ್ಮೆಂಟ್ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಮಾರ್ಕೆಟ್ ಮೂಮೆಂಟಮ್ ಬಂದಿರ್ಬೋದು. ಹಾಗೂ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಓವರ್ ಸೋಲ್ಡ್ ಮಾರ್ಕೆಟ್ ಇದೆ ಅಂತ ಹೇಳಿದ್ವಿ. ಓವರ್ ಸೋಲ್ಡ್ ಮಾರ್ಕೆಟಲ್ಲಿ ಶಾರ್ಟ್ ಕವರಿಂಗ್ ಆಯಿತು. ಅದರ ಜೊತೆಗೆ ಶುಕ್ರವಾರದ ಗ್ಲೋಬಲ್ ಮಾರ್ಕೆಟ್ ಕ್ಲೋಸಿಂಗ್ ನಂತರ ಯಾವುದೇ ಅಷ್ಟು ನೆಗೆಟಿವ್ ರೀತಿ ನ್ಯೂಸು ಬರಲಿಲ್ಲ. ಈ ಎಲ್ಲ ಮಿಕ್ಸ್ಡ್ ಒಪಿನಿಯನಿಂದ ಮಾರ್ಕೆಟಲ್ಲಿ ಮೂಮೆಂಟಮ್ ಬಂದಿರೋ ಚಾನ್ಸಸ್ಸೇ ಹೆಚ್ಚಾಗಿದೆ. ಅವು ಮಾರ್ಕೆಟ್ ಕ್ಲೋಸಿಂಗು ಈಗ ನಮಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ನಾವು ಮಾರ್ಕೆಟ್ನ ಇತರ ಪ್ಯಾರಾಮೀಟರ್ಸ್ಗಳನ್ನ ನಾನು ನೋಡ್ತಾ ಹೋದ್ರೆ, ಮೊದಲನೇದಾಗಿ ನಮಗೆ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅದು ದಿನದ ಓಪನಿಂಗ್ ಅಲ್ಲಿ ಅಗೇನ್ 12 ಮೇಲೆ ಹೋಗಿತ್ತು. ಸದ್ಯಕ್ಕೆ ಅದು 13, 14 ಕೆಳಗಡೆ ಇರೋವರೆಗೂ ಅಷ್ಟು ನೆಗೆಟಿವ್ ಇಂಪ್ಲಿಕೇಶನ್ ಅಂತೂ ಏನು ಇರೋದಿಲ್ಲ ಮಾರ್ಕೆಟಲ್ಲಿ. 12 ಮೇಲೆ ಹೋಗಿದ್ದು ಅಲ್ಲಿಂದ ಅಗೇನ್ ದಿನದ ಕೊನೆಯವರೆಗೆ 12 ಕೆಳಗಡೆ ಬಂದು 11.83 ಹತ್ರ ಕ್ಲೋಸಿಂಗ್ ಕಂಡಿದೆ. ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಕಡೆಯಿಂದ ನಮಗೆ ಯಾವುದೇ ನೆಗೆಟಿವ್ ಸೆಂಟಿಮೆಂಟ್ ಇಲ್ಲ. ಬ್ರೆಂಟ್ ಕ್ರೂಡ್ ಆಯಿಲ್ 68 ಹತ್ರ ಇದೆ. ಇನ್ನು ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಇದು 87.68 ಹತ್ರ ಇದೆ. ಇದು ಕಳೆದ ವಾರದಲ್ಲಿ 87 ಮೇಲೆ ಬಂದು ಇದೇ ಲೆವೆಲ್ ಟ್ರೇಡ್ ಆಗ್ತಾ ಇದೆ. ಬೆಳಗ್ಗೆ ನಮ್ಮ ಇಂಡಿಯನ್ ಮಾರ್ಕೆಟ್ ಆಗೋ ಸಮಯದಲ್ಲಿ 87 ಹತ್ರ ಅಂದ್ರೆ ದಿನದ ಲೋವರ್ ಲೆವೆಲ್ ಟ್ರೇಡ್ ಆಗ್ತಾ ಇತ್ತು. ಅಲ್ಲಿಂದ ಈಗ ಅಗೇನ್ 87.68 ಹತ್ರ ಇದೆ. ಇದೇನಾದ್ರೂ ಮೇಲೆ 88 ಹಾಗೂ ಟುವರ್ಡ್ಸ್ 90 ಹೋದ್ರೆ ಅದು ಇಂಡಿಯನ್ ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ. ನಮ್ಮ ರುಪಿ ವ್ಯಾಲ್ಯೂನ ನಾವು ಫಾಲೋ ಮಾಡಬೇಕು. ಇನ್ನು US ನ ಡಾಲರ್ ಇಂಡೆಕ್ಸ್ ಇದು 98 ಹತ್ರ ಇದೆ, ಕಂಫರ್ಟಬಲ್ ಲೆವೆಲ್ ಅಲ್ಲಿ. US ನ 10-year ಬಾಂಡ್ yield 4.23 ಹತ್ರ ಇದೆ. ಇವು ಎರಡು ಅಂದ್ರೆ US ನ ಡಾಲರ್ ಇಂಡೆಕ್ಸ್ ಹಾಗೂ US ನ 10-year ಬಾಂಡ್ yield ಇವು ಎರಡು ಶುಕ್ರವಾರ ದಿನ ಹೈಯರ್ ಲೆವೆಲ್ ಅಲ್ಲೇ ಇದ್ವು. ಅದು US ಮಾರ್ಕೆಟ್ ಕ್ಲೋಸ್ ಆಗೋ ಸಮಯದಲ್ಲಿ ಹೈಯರ್ ಲೆವೆಲ್ ಇಂದ ಕಡಿಮೆ ಆಗಿದಾವೆ. ಅದಕ್ಕಾಗಿ ಮಾರ್ಕೆಟ್ ಅಲ್ಲಿ ಸದ್ಯಕ್ಕೆ ಅವುಗಳ ನೆಗೆಟಿವ್ ಇಂಪ್ಲಿಕೇಶನ್ ಕಾಣಿಸ್ತಾ ಇಲ್ಲ. ಇವು ಬಿಟ್ರೆ ನಾವು US ನ ಡೌ ಜೋನ್ಸ್ ಫ್ಯೂಚರ್ಸ್ಗೆ ಬಂದ್ರೆ ಅದರಲ್ಲಿ ಇವತ್ತಿನ ದಿನ ಅಂದ್ರೆ
ಅವರ ಮಾರ್ಕೆಟ್ ಓಪನ್ ಆಗಿಂತ ಮುಂಚೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅರೌಂಡ್ 110 ಪಾಯಿಂಟ್ಸ್ ಇದು ಪಾಸಿಟಿವ್ ಅಲ್ಲಿ ಇದೆ. ಸೊ US ನ ಡೌ ಜೋನ್ಸ್ ಫ್ಯೂಚರ್ಸ್ ಕಡೆಯಿಂದ ಕೂಡ ಸದ್ಯಕ್ಕೆ ಪಾಸಿಟಿವ್ ಸೆಂಟಿಮೆಂಟ್ ಇದೆ. ನಿಕ್ಕೆ ಜಪಾನ್ ಇಂಡೆಕ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇದೆ. ಶುಕ್ರವಾರದ ದಿನ ಅಲ್ಲಿ ಕೂಡ ನೆಗೆಟಿವ್ ಸೆಂಟಿಮೆಂಟ್ ಇದ್ದು ಅದು ಕೂಡ ಪಾಸಿಟಿವ್ ಆಗಿದೆ. ಇನ್ನು ಡಾಕ್ಸ್ UK ಇಂಡೆಕ್ಸ್ ಕೂಡ ಇವತ್ತಿನ ದಿನ ಪಾಸಿಟಿವ್ ಆಗಿ ಮೋರ್ ದೆನ್ 1% ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇದೆ. ಎಲ್ಲ ಪ್ಯಾರಾಮೀಟರ್ಸ್ಗಳನ್ನ ನೀವು ಕೂಡ ನಿಮ್ಮ ಚಾರ್ಟ್ ಅಲ್ಲಿ ಹಾಕಿ ನೋಡ್ಬೋದು. ಸದ್ಯಕ್ಕೆ ಓವರ್ ಆಲ್ ಸೆಂಟಿಮೆಂಟ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ನಾವು ಆಪ್ಷನ್ ಚೈನ್ಗೆ ಬಂದು ಚೆಕ್ ಮಾಡಿದಾಗ ಪ್ರೀವಿಯಸ್ಲಿ ಆಪ್ಷನ್ ಚೈನ್ ಓವರ್ ಸೋಲ್ಡ್ ಅಂತ ಹೇಳ್ತಾ ಇದ್ದೆ. ಈಗ ಪುಟ್ ಸೈಡ್ ಅಲ್ಲಿ ಬಂದ್ರೆ 16 lakhs ಇದೆ, ಕಾಲ್ ಸೈಡ್ ಅಲ್ಲಿ 20 lakhs ಇದೆ. ಸೊ ಓವರ್ ಸೋಲ್ಡ್ ಆಗಿರೋ ಮಾರ್ಕೆಟ್ ಈಗ ಆಲ್ಮೋಸ್ಟ್ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಸಮನಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇವತ್ತಿನ ದಿನದ ಆಪ್ಷನ್ ಚೈನ್ ಆಕ್ಟಿವಿಟೀಸ್ ನ ನೋಡಿದ್ರೆ ಕಾಲ್ ರೇಟರ್ಸ್ ಗಿಂತ ಪುಟ್ ರೇಟರ್ಸ್ ಅಗ್ರೆಸಿವ್ ಆಗಿ ಪೊಸಿಷನ್ಸ್ ನ ತಗೊಂಡಿದ್ದಾರೆ. ಇನ್ನು ಕಾಲ್ ರೇಟರ್ಸ್ 24,800 ಇಂದ ಕೂಡ ಸಮ್ ನಂಬರ್ ಆಫ್ ಕಡಿಮೆ ಆಗ್ತಿದ್ದಾರೆ. ಸೊ ಸದ್ಯಕ್ಕೆ 24,800 ರೆಸಿಸ್ಟೆನ್ಸ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಡೈರೆಕ್ಟ್ ಆಗಿ 25,000 ಸೈಕಲಾಜಿಕಲ್ ಲೆವೆಲ್ ಇದೆ. ಇನ್ನು ಸಪೋರ್ಟ್ ಅಂತ ಬಂದ್ರೆ ಮೇನ್ ಆಗಿ 24,600 ಸದ್ಯಕ್ಕೆ ಇದೆ. ಸೊ 24,600 ಹತ್ರ ಆಪ್ಷನ್ ಚೈನ್ ಪ್ರಕಾರ ಸಪೋರ್ಟ್ ಅಲ್ಲದೆ 24,600 ಹತ್ರ 100-day ಮೂವಿಂಗ್ ಅವರೇಜ್ ಇದೆ. ಸೊ ಆ ಲೆವೆಲ್ ಅಲ್ಲಿ ಅಗೇನ್ ಬಂದ್ರೆ ನಿಫ್ಟಿ ಸಪೋರ್ಟ್ ತಗೋಬಹುದು. ಇನ್ನು 24,600 ಕೆಳಗಡೆ ಟೈಮ್ ಸ್ಪೆಂಡ್ ಮಾಡ್ತು ಅಂತಂದ್ರೆ ಅಲ್ಲಿಂದ ಇನ್ನು ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಅಪ್ ಮೂವ್ ಅಲ್ಲಿ 24,800 ಮೇಲೆ 24,900 ಇಂದ 25,000 ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಇನ್ನು ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋ ಕಾರಣ ಮಾರ್ಕೆಟ್ ಸೈಡ್ ವೇಸು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಪೊಸಿಷನ್ಸ್ಗಳನ್ನ ನಾವು ಸರಿಯಾದ ಎಡ್ಜಿಂಗ್ ಜೊತೆ ತಗೊಳ್ಳೋದು ಒಳ್ಳೇದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನಾನು ನಿಮ್ಗೆಲ್ಲ ರಿಕ್ವೆಸ್ಟ್ ಮಾಡೋದು, ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಕಂಟಿನ್ಯೂ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಿರಾ ಇಲ್ಲ ಅಂತ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಮ್ಮ ವಿಡಿಯೋಗಳು ಯೂಸ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ದಯಮಾಡಿ ಶೇರ್ ಮಾಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.